ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲ್ ರನ್. ನಾವು ಪ್ರತಿನಿತ್ಯ ನ್ಯೂಸ್ ಪೇಪರಲ್ಲಿ ಟಿ ವಿಯಲ್ಲಿ ನೋಡ್ತಾನೆ ಇರ್ತೀವಿ. ಇವತ್ತು ಮಾರ್ಕೆಟ್ ಇಷ್ಟು ಮೇಲೋಯ್ತು, ಅಷ್ಟು ಮೇಲೋಯ್ತು, ಅಥವಾ ಮಾರ್ಕೆಟ್ ಬಿದ್ದೋಯ್ತು, ಸೆನ್ಸೆಕ್ಸ್ ಒಂದಿಷ್ಟು ಪಾಯಿಂಟ್ ಮೇಲೋಯ್ತು, ನಿಫ್ಟಿ ಒಂದಿಷ್ಟು ಪಾಯಿಂಟ್ ಮೇಲೋಯ್ತು, ಅಥವಾ ನಿಫ್ಟಿ ಇಷ್ಟು ಬಿದ್ದಿದೆ, ಈ ಥರ ಎಲ್ಲ ಕೇಳ್ತಾನೆ ಇರ್ತೀವಿ. ಏನಿದು ಮಾರ್ಕೆಟ್ ಮೇಲೋಗೋದು ಕೆಳಗೋಗೋದು ಅಂದರೆ? ಪ್ಲಸ್ ಅದ್ರ ಜೊತೆಗೆ ಎಷ್ಟೋ ಜನ ಅನಲಿಸ್ಟ್ಗಳು ಹೇಳ್ತಾ ಇರ್ತಾರೆ, ಮಾರ್ಕೆಟ್ ಈಗ ಲೈಫ್ ಟೈಮ್ ಹೈಯಲ್ಲಿದೆ, ನೀರ ಮೇಲಿನ ಗುಳ್ಳೆ ಥರ, ಈ ಗುಳ್ಳೆ ಯಾವಾಗ ಬೇಕಾದ್ರೂ ಒಡೆದೋಗ್ಬೋದು ಅಂತಲೂ ಹೇಳ್ತಾರೆ. ಸೊ ತುಂಬ ಜನರಿಗೆ ಇದೊಂದು ಡೌಟ್ ಇದೆ, ಮಾರ್ಕೆಟ್ ಅಂದರೆ ಏನು, ಅಥವಾ ಮಾರ್ಕೆಟ್ ಮೇಲೋಗಿದೆ ಅಂದರೆ ಹೆಂಗೋಗಿದೆ, ಅದು ಹೆಂಗೋಗುತ್ತೆ, ಈ ಥರ ಎಲ್ಲ ಡೌಟ್ ಇದೆ. ಇನ್ನೆಷ್ಟೋ ಜನರಿಗೆ, ಸರ್ ಮಾರ್ಕೆಟ್ ಡೌನ್ ಇದ್ದಾಗ ನಾನು ಇಷ್ಟು ಶೇರ್ಸನ್ನು ಪರ್ಚೇಸ್ ಮಾಡಿದೆ, ಇವತ್ತು ಮಾರ್ಕೆಟ್ ಇಷ್ಟು ಮೇಲೋಗಿದೆ ಆದರೂ ನಾನು ಪರ್ಚೇಸ್ ಮಾಡಿರೋ ಶೇರ್ಸ್ ಯಾವುದೂ ಮೇಲೋಗಿಲ್ಲ, ಅದು ಹೆಂಗೆ ಸರ್ ಆಗುತ್ತೆ, ಮಾರ್ಕೆಟ್ ಮೇಲೋದ್ರೂ ನನ್ನ ಶೇರ್ನ ವ್ಯಾಲ್ಯೂ ಯಾಕೆ ಮೇಲೋಗಿಲ್ಲ, ಈ ಥರದ್ದೆಲ್ಲ ಡೌಟ್ ಇದೆ. ಸೊ ಎಲ್ಲ ಡೌಟಿಗೆ ಇವತ್ತು ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ಇವತ್ತಿನ ವಿಡಿಯೋ ಈ ಸೆನ್ಸೆಕ್ಸು, ನಿಫ್ಟಿ, ಮಾರ್ಕೆಟಿಗೆ ಯಾವ ಥರ ಸಂಬಂಧಿಸಿದೆ ಅದೆಲ್ಲ ಇವತ್ತು ನಾನು ಡಿಸ್ಕಸ್ ಮಾಡ್ತೀನಿ. ಭಾರತದಲ್ಲಿ ಮುಖ್ಯವಾಗಿ ಎರಡು ಪ್ರಮುಖ ಸ್ಟಾಕ್ ಎಕ್ಸ್ಚೇಂಜ್ಗಳಿವೆ. ಒಂದು NSE, ಇನ್ನೊಂದು BSE. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಹತ್ರ 1600 ಕಂಪನಿಗಳು ಲಿಸ್ಟ್ ಆಗಿದೆ. ಇನ್ನು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಸಾಧಾರಣ 5000ಗಿಂತಲೂ ಜಾಸ್ತಿ ಸ್ಟಾಕ್ಗಳು ಲಿಸ್ಟ್ ಆಗಿವೆ. ಈಗ ಈ ಎಲ್ಲ ಸ್ಟಾಕ್ಗಳು ಪ್ರತಿನಿತ್ಯ ತನ್ನ ವಹಿವಾಟನ್ನು ಮಾಡುತ್ತೆ. ಕೆಲವರು ಬೈ ಮಾಡ್ತಾರೆ, ಕೆಲವರು ಸೆಲ್ ಮಾಡ್ತಾರೆ. ಸೊ ಅದರ ವ್ಯಾಲ್ಯೂ ಅನ್ನೋದು ಹೆಚ್ಚು ಕಡಿಮೆ ಆಗ್ತಾನೇ ಇರುತ್ತೆ. ಬಟ್ ಎಲ್ಲ ಶೇರನ್ನು ನಾವು ನೋಡ್ತಾ ಇರೋದು ಅಥವಾ ಪ್ರತಿಯೊಂದು ಶೇರ್ನ ಬಗ್ಗೆ ಡೀಟೇಲನ್ನು ಚೆಕ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಈ ಎಕ್ಸ್ಚೇಂಜ್ ಅವ್ರು ಏನು ಮಾಡಿದ್ದಾರೆ ಅಂದರೆ, ತಮ್ಮ ಶೇರ್ನ ವ್ಯಾಲ್ಯೂ ಹೆಚ್ಚು ಕಡಿಮೆ ಹೆಂಗಾಗುತ್ತೆ ಅನ್ನೋದಕ್ಕೆ ಒಂದು ಇಂಡೆಕ್ಸ್ ಅಂತ ಫಾರ್ಮ್ ಮಾಡಿದೆ. ಈಗ BSE ಅವರು ಸೆನ್ಸೆಕ್ಸ್ ಅಂತ ಒಂದು ಇಂಡೆಕ್ಸನ್ನು ಕೊಟ್ಟಿದ್ದಾರೆ. ಅದೇ ಥರ NSE ಅವರು ನಿಫ್ಟಿ 50 ಅಂತ ಒಂದು ಇಂಡೆಕ್ಸನ್ನು ಕೊಟ್ಟಿದ್ದಾರೆ. ಬರೀ ಇದೆರಡು ಇಂಡೆಕ್ಸ್ ಮಾತ್ರ ಅಲ್ಲ, ಎಷ್ಟೋ ಇಂಡೆಕ್ಸ್ಗಳಿದೆ. ಫಾರ್ ಎಕ್ಸಾಂಪಲ್ ನಿಫ್ಟಿ ಬ್ಯಾಂಕ್ ಇದೆ, ನಿಫ್ಟಿ ಆಟೋ ಇದೆ, ನಿಫ್ಟಿ ಮೆಟಲ್ಸ್ ಇದೆ, ನಿಫ್ಟಿ ಫಾರ್ಮಾ ಇದೆ. ಈ ಥರ ತುಂಬಾ ಇಂಡೆಕ್ಸ್ಗಳಿದೆ. ಬಟ್ ಪ್ರಮುಖವಾಗಿ ನಾವು ಶೇರ್ನ ಮಾರ್ಕೆಟ್ ಮೇಲೆ ಕೆಳಗೆ ಹೋಗೋದನ್ನು ನೋಡಲಿಕ್ಕೆ ಈ ಎರಡು ಇಂಡೆಕ್ಸ್ನ ಸಹಾಯವನ್ನು ಪಡಿತೀವಿ. ಒಂದು ಸೆನ್ಸೆಕ್ಸು, ಇನ್ನೊಂದು ನಿಫ್ಟಿ. ಇದು ಹೆಂಗಂದರೆ, ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ಈಗ ಒಂದು ಶಾಲೆ ಇದೆ, ಅದರಲ್ಲಿ 1000 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ನೀವು ನಿಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸ್ಬೇಕಾದ್ರೆ ಯಾವ ಕ್ರೈಟೀರಿಯಾ ನೋಡಿ ಶಾಲೆಗೆ ಸೇರಿಸ್ತೀರ ಹೇಳಿ? ಅಷ್ಟು 1000 ಸ್ಟೂಡೆಂಟ್ಸ್ ಹತ್ರ ಹೋಗಿ ನಿಮ್ಮ ಶಾಲೆ ಹೆಂಗಿದೆ, ನಿಮ್ಗೆ ಅಲ್ಲಿ ಯಾರು ಪಾಠ ಮಾಡ್ತಾರೆ, ಅಲ್ಲಿ ಯಾವ ಫೆಸಿಲಿಟೀಸ್ ಇದೆ, ಅದೆಲ್ಲ ಕಷ್ಟ ಆಗುತ್ತೆ ಅಷ್ಟು ಸ್ಟೂಡೆಂಟ್ಸ್ ಹತ್ರ ಕೇಳೋದು. ಸೊ ನಾವೇನು ಮಾಡ್ತೀವಿ, ಈ ಶಾಲೆಯವರು ಪ್ರತಿ ವರ್ಷ ಎಕ್ಸಾಮಲ್ಲಿ ಟಾಪರ್ಸ್ ಏನಿರ್ತಾರೆ ಅವರ ಒಂದು ದೊಡ್ಡ ಬ್ಯಾನರನ್ನು ಹಾಕಿರ್ತಾರೆ. ಅದನ್ನು ನೋಡಿಬಿಟ್ಟು ಅದರಲ್ಲಿ ಒಂದು 1000 ಸ್ಟೂಡೆಂಟ್ಸಲ್ಲಿ ಒಂದು 30-40 ಜನ ಸ್ಟೂಡೆಂಟ್ಸು ಒಂದು ಒಳ್ಳೆ ಮಾರ್ಕ್ಸನ್ನು ತೆಗೆದಿರ್ತಾರೆ. ಸೊ ಅಂಥ ರಿಸಲ್ಟ್ಸನ್ನು ನೋಡಿ ನಾವೇನು ಮಾಡ್ತೀವಿ, ಈ ಶಾಲೆ ಒಳ್ಳೇದಿರಬಹುದು ಅಂತ ಒಂದು ಪರಿಕಲ್ಪನೆ ಇಟ್ಕೊಂಡು ನಮ್ಮ ಮಕ್ಕಳನ್ನು ಆ ಶಾಲೆಗೆ ಅಡ್ಮಿಷನ್ ಮಾಡ್ತೀವಿ. ಅದೇ ಥರ ಸೇಮ್ ಕಾನ್ಸೆಪ್ಟ್ ಇಲ್ಲೂ ನಡೀತದೆ ಅಂತ ಹೇಳ್ಬೋದು. ಎಲ್ಲ 5400 ಕಂಪನಿನ ನೀವು ಸ್ಟಡಿ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಈ ಸ್ಟಾಕ್ ಎಕ್ಸ್ಚೇಂಜ್ ಅವ್ರು ಏನು ಮಾಡ್ತಾರೆ ಅಂದರೆ, ಆಯ್ದ ಕೆಲವು 30 ಸ್ಟಾಕ್, ಸೆನ್ಸೆಕ್ಸಲ್ಲಿ 30 ಸ್ಟಾಕ್ಸನ್ನು ಲಿಸ್ಟ್ ಮಾಡಿ ಅದರ ಚಲನವಲನ ನೋಡಿಕೊಂಡು ಮಾರ್ಕೆಟ್ ಮೇಲೋಗಿದೆಯಾ ಕೆಳಗೋಗಿದೆಯಾ ಅಂಥೇಳಿ ಒಂದು ಅಂದಾಜು ಒಂದು ಐಡಿಯಾನ ಕೊಡ್ತಾರೆ. ಅದೇ ಥರ ನಿಫ್ಟಿಯಲ್ಲಿ ಒಂದು 50 ಶೇರ್ಸ್, ಸೆನ್ಸೆಕ್ಸಲ್ಲಿ 30, ನಿಫ್ಟಿಯಲ್ಲಿ 50 ಶೇರ್ಸ್, ಟಾಪ್ 50 ಶೇರ್ಸನ್ನು ಅವ್ರೇನು ಮಾಡ್ತಾರೆ ಅದರಲ್ಲಿ ಇನ್ಕ್ಲೂಡ್ ಮಾಡಿ ಅದು ಮೇಲೋಗಿದೆಯಾ ಕೆಳಗೋಗಿದೆಯಾ ನೋಡಿಕೊಂಡು ಅದರ ಮೊಮೆಂಟಮ್ ಹೆಂಗಿದೆ ಅದನ್ನು ನೋಡಿಕೊಂಡು ಈ ಇಂಡೆಕ್ಸ್ ಅನ್ನೋದು ಮೂವ್ ಆಗುತ್ತೆ. ಸೊ ಒಂದಂತೂ ಡೆಫಿನೆಟ್ ಆಯಿತು, ಈಗ ಮಾರ್ಕೆಟ್ ಬಿದ್ದಿದೆ ಅಂದರೆ ಎಲ್ಲ ಸ್ಟಾಕ್ಗಳು ಬೀಳಬೇಕಂತೇನೂ ಇಲ್ಲ, ಕೆಲವೊಂದು ಸ್ಟಾಕ್ ಮಾತ್ರ ಬೀಳುತ್ತೆ. ಇನ್ನೆಷ್ಟೋ ಸ್ಟಾಕು ಆ ದಿನ ಮೇಲೋಗಿರ್ಬೋದು. ಅಥವಾ ಮಾರ್ಕೆಟ್ ಮೇಲೋಗಿದೆ ಅಂದರೆ ಎಲ್ಲ ಸ್ಟಾಕ್ಗಳು ಮೇಲೋಗ್ಬೇಕಂತಲೂ ಇಲ್ಲ. ಸೊ ಆವಾಗ ಒಂದು ಕ್ವಶನ್ ಕೇಳಿದ್ನಲ್ಲ ನಾನು, ಸರ್ ನಾನು ಮಾರ್ಕೆಟ್ ಡೌನ್ ಇದ್ದಾಗ ತುಂಬ ಶೇರ್ಸನ್ನು ಪರ್ಚೇಸ್ ಮಾಡಿದೆ, ಇವತ್ತು ಮಾರ್ಕೆಟ್ ಅಷ್ಟು ಮೇಲೋಗಿದೆ ಆದರೂ ನನ್ನ ಶೇರ್ ಯಾವುದು ಮೇಲೋಗಿಲ್ಲ. ಈಗೇನು ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟ್ ಮೇಲೋಗಿರೋದಕ್ಕೆ ಎಲ್ಲ ಶೇರ್ಸ್ಗಳು ರೆಸ್ಪಾನ್ಸಿಬಲ್ ಅಲ್ಲ. ಕೆಲವು ಆಯ್ದ ಶೇರ್ಸ್ಗಳೇನಿದೆ ಅದರ ಚಲನವಲನ ಮೂಲಕ ಈ ಮಾರ್ಕೆಟ್ ಅಥವಾ ಇಂಡೆಕ್ಸ್ ಅನ್ನೋದು ಮೇಲೋಗೋದು ಕೆಳಗೋಗೋದು ಆಗುತ್ತೆ. ಸೊ ನೀವು ತಗೊಂಡಿರೋ ಶೇರು ಆ ಇಂಡೆಕ್ಸಲ್ಲಿದ್ದರೆ ನಿಮ್ಗೆ ಇಂಡೆಕ್ಸ್ ಮೇಲೋಗ್ತಿದ್ದಂಗೆ ನಿಮ್ಮ ಶೇರು ಪ್ರೊಬ್ಯಾಬ್ಲಿ, ಪುನಃ ಖಂಡಿತ ಅಂತ ಹೇಳೋಕ್ಕಾಗಲ್ಲ, ಒಂದು ಪಾಸಿಬಿಲಿಟಿ ಇದೆ ಇಂಡೆಕ್ಸ್ ಮೇಲೋಗ್ತಿದ್ದಂಗೆ ನಿಮ್ಮ ಶೇರ್ ಮೇಲೋಗುವಂಥದ್ದು. ಈಗ ನೆಕ್ಸ್ಟ್ ಕ್ವಶನ್ ಏನಂದರೆ, ಈ ಸ್ಟಾಕ್ಗಳನ್ನು ಹೆಂಗೆ ನಾವು ಸೆನ್ಸೆಕ್ಸ್ ಅಥವಾ ನಿಫ್ಟಿಯಲ್ಲಿ ತರ್ತೀವಿ, ಅಥವಾ ನಿಫ್ಟಿ 50ಯಲ್ಲಿ 50 ಶೇರ್ ಅಂತ ಹೇಳಿದೆ, 50 ಶೇರ್ ಹೆಂಗೆ ಬರುತ್ತೆ, ಅದರಲ್ಲಿ ಯಾವ ಒಂದು ಕ್ರೈಟೀರಿಯಾ ಮೂಲಕ ಆ ಶೇರ್ಸನ್ನು ಇಂಡೆಕ್ಸಲ್ಲಿ ಹಾಕ್ತಾರೆ? ಸೊ ಇದಕ್ಕೆ ನಾವು ಮುಖ್ಯವಾಗಿ ಕಲಿಬೇಕಾಗಿರುವಂಥದ್ದು ಅಂದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನುವಂಥದ್ದು.
ಪ್ರತಿಯೊಂದು ಶೇರಿಗೆ ಒಂದು ಮಾರ್ಕೆಟ್ ಕ್ಯಾಪ್ ಅಂತ ಇರುತ್ತೆ. ಆ ಕ್ಯಾಪಿಟಲೈಸೇಷನ್ ಮೇಲೆ ಸ್ಟಾಕ್ಸನ್ನು ನಾವು ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪ್. ಲಾರ್ಜ್ ಕ್ಯಾಪ್ ಅಂದರೆ ತುಂಬ ದೊಡ್ಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಯಾವ ಶೇರ್ ಸಿಗಿದೆ ಅದನ್ನು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂತ ಹೇಳ್ತೀವಿ. ಒಂದು ಮೀಡಿಯಮ್ ರೇಂಜಲ್ಲಿ ಯಾವುದಿದೆ ಅದನ್ನು ಮಿಡ್ ಕ್ಯಾಪ್ ಅಂತ ಹೇಳ್ತೀವಿ. ಚಿಕ್ಕ ಚಿಕ್ಕ ಮಾರ್ಕೆಟ್ ಕ್ಯಾಪ್ ಇರುವಂಥ ಶೇರ್ಸನ್ನು ಸ್ಮಾಲ್ ಕ್ಯಾಪ್ ಶೇರ್ಸ್ ಅಂತ ಹೇಳ್ತೀವಿ. ಸೊ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ ಆಧಾರದ ಮೇಲೆ ಒಂದು 50 ಸ್ಟಾಕನ್ನು ಚೂಸ್ ಮಾಡುವಂಥದ್ದು. ಒಂದು ಸ್ಟಾಕ್ನ ಮಾರ್ಕೆಟ್ ಕ್ಯಾಪ್ ಅಂದರೆ ಆ ಸ್ಟಾಕ್ನ ವ್ಯಾಲ್ಯೂ, ಯಾವುದೋ ಒಂದು ವ್ಯಾಲ್ಯೂಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ, ಇಂಟು ಟೋಟಲ್ ಎಷ್ಟು ಶೇರ್ಸ್ ಇದೆ ಅಷ್ಟು ಅದರ ಮಾರ್ಕೆಟ್ ಕ್ಯಾಪ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಶೇರ್ನ ವ್ಯಾಲ್ಯೂ 100 ರೂಪಾಯಿ. ಸೊ ಮಾರ್ಕೆಟಲ್ಲಿ ಸಾಧಾರಣ ಒಂದು ಇನ್ನೊಂದು 100 ಶೇರ್ಸ್ ಇದೆ ಅಂಥದ್ದು. ಸೊ 100 × 100 10,000 rupees ಆಯಿತು. ಇದು ನಾನು ಚಿಕ್ಕ ಲೆಕ್ಕ ಹೇಳ್ತಾ ಇದ್ದೀನಿ. ನಾರ್ಮಲಿ ಸ್ಟಾಕ್ಸ್ ಎಲ್ಲ ಕ್ರೋರ್ಸಲ್ಲಿರುತ್ತೆ, ಬಟ್ ನಿಮಗೆ ಅರ್ಥ ಆಗಲಿ ಅಂತೇಳಿ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಸೊ ಒಂದು ಶೇರ್ನ ವ್ಯಾಲ್ಯೂ 100 ಅಂತ 100 ಶೇರ್ಸ್ಗಳಿದೆ ಮಾರ್ಕೆಟಲ್ಲಿ. ಸೊ ಆ ಶೇರ್ನ ಮಾರ್ಕೆಟ್ ಕ್ಯಾಪಿಗೆ 10,000 ಆಯಿತು. ಅರ್ಥ ಆಯ್ತಾ? ಸೊ ಈ ಮಾರ್ಕೆಟ್ ಕ್ಯಾಪ್ ಆಧಾರದ ಮೇಲೆ ಸ್ಟಾಕ್ಸನ್ನು ನಾವು ನಿಫ್ಟಿಯಲ್ಲಿ ಚೂಸ್ ಮಾಡ್ತೀವಿ. ಅದು ಹೆಂಗೆ ಚೂಸ್ ಮಾಡ್ತೀವಿ ಅಂದರೆ ಫ್ಲೋಟಿಂಗ್ ಮಾರ್ಕೆಟ್ ಕ್ಯಾಪ್ ಅಂತಿದೆ. ಫ್ಲೋಟಿಂಗ್ ಮಾರ್ಕೆಟ್ ಕ್ಯಾಪ್ ಅಂದರೆ ಈ ಶೇರ್ಸ್ಗಳು ತುಂಬ ಶೇರ್ಸ್ ಅವರ ಓನರ್ ಹತ್ರನೇ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ವಿಪ್ರೋ ಅಂತ ಕಂಪನಿ ಇದ್ದರೆ ಅದರ 90% ಶೇರ್ಸ್ ಅಜೀಮ್ ಪ್ರೇಮ್ಜಿ ಹತ್ರನೇ ಇದೆ. ಇನ್ನೊಂದು 10% ಮಾತ್ರ ಹೊರಗಡೆ ಟ್ರೇಡಿಂಗಿಗೆ ಕೊಟ್ಟಿದ್ದಾರೆ ಅಥವಾ ಈ ವಿನಿಮಯ ಮಾಡೋಕ್ಕೆ ಕೊಟ್ಟಿದ್ದಾರೆ. ಬಟ್ ಅದರ 90% ಶೇರ್ಸ್ ಇನ್ನೂ ಅಜೀಮ್ ಪ್ರೇಮ್ಜಿ ಹತ್ರ ಇದೆ. ಸೊ ಅದಕ್ಕೆ ನಾವು ಪ್ರಮೋಟರ್ ಸ್ಟೇಕ್ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು ಕಂಪನಿಗೂ ಒಂದು ಓನರ್ಗೆ ಒಂದು ಇಂತಿಷ್ಟು ಶೇರ್ ಅಂತ ಅವ್ರು ಇಟ್ಕೊಂಡಿರ್ತಾರೆ. ಈ ಫ್ಲೋಟಿಂಗ್ ಮಾರ್ಕೆಟ್ ಕ್ಯಾಪನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಓನರ್ಸ್ ಹತ್ರ ಇರೋ ಶೇರ್ಸನ್ನು ಕ್ಯಾಲ್ಕುಲೇಟ್ ಮಾಡಲ್ಲ. ಹೊರಗಡೆ ಎಷ್ಟು ಶೇರ್ಸ್ ಇದೆ, ಓನರ್ಸನ್ನು ಬಿಟ್ಟು ಉಳಿದಿರುವಂಥ ಶೇರ್ಸ್ ಏನಿದೆ ಅದರ ವ್ಯಾಲ್ಯೂಯೇಷನ್ ಲೆಕ್ಕ ಇಡ್ತಾರೆ. ಸೊ ಅದು ಮಾರ್ಕೆಟ್ ಕ್ಯಾಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ 100 ರೂಪೀಸ್ನ ಶೇರ್ ಅಂತ ಹೇಳಿದಾಗ ಅಂಥದ್ದು 100 ಶೇರ್ಸ್ ಇದೆ ಮಾರ್ಕೆಟಲ್ಲಿ. ಬಟ್ ಅದರಲ್ಲಿ 50 ಶೇರ್ಸು ಓನರ್ ಹತ್ರನೇ ಇದೆ. ಸೊ ನಾವು ಫ್ಲೋಟಿಂಗ್ ಮಾರ್ಕೆಟ್ ಕ್ಯಾಪಿಟಲನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 50 ಶೇರ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕಿಲ್ಲ. ಉಳಿದಿರುವಂಥ 50 ಶೇರ್ಸ್ ಏನಿದೆ ಅದನ್ನು 100 × 50 ಮಾಡಿದಾಗ ಈಗ ಫ್ಲೋಟಿಂಗ್ ಮಾರ್ಕೆಟ್ ಕ್ಯಾಪ್ ಅನ್ನೋದು 5,000 ಆಯಿತು. ಸೊ ನಿಫ್ಟಿ 50 ಏನು ಮಾಡುತ್ತೆ ಅಂದರೆ ಭಾರತದ್ದು ಈಗ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗಿರೋ ದೊಡ್ಡ ದೊಡ್ಡ ಕಂಪನಿದು ಯಾವ 50 ಕಂಪನೀಸಿದು ಹೈಯೆಸ್ಟ್ ಫ್ಲೋಟಿಂಗ್ ಕ್ಯಾಪಿಟಲ್ ಇರುತ್ತೋ ಆ 50 ಕಂಪನಿನ ತನ್ನ ಒಂದು ಇಂಡೆಕ್ಸಲ್ಲಿ ಹಾಕ್ಕೊಳ್ಳುತ್ತೆ. ಈಗ ಅದರರ್ಥ ಅಲ್ಲಿರುವಂಥ ಎಲ್ಲ ಕಂಪನಿಗಳು ಟಾಪ್ ಮಾರ್ಕೆಟ್ ಕ್ಯಾಪಿಟಲ್ ಇರುವಂಥ ಕಂಪನಿಗಳಾಗಬೇಕಂತಿಲ್ಲ. ಇದಕ್ಕೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಇಮ್ಯಾಜಿನ್ ಮಾಡಿ 2 ಕಂಪನಿ ಇದೆ, ಒಂದು ಕಂಪನಿ ಎ, ಇನ್ನೊಂದು ಕಂಪನಿ ಬಿ. ಈಗ ಕಂಪನಿ ಎ ಸಾಧಾರಣ ಅದರ ವ್ಯಾಲ್ಯೂಯೇಷನ್ 100 ಕೋಟಿ ಇದೆ ಅಂತ ನೆನೆಸ್ಕೊಳ್ಳಿ. ಓವರಾಲ್ ಅದರದ್ದು 100 ಕೋಟಿ ಇದೆ ಮಾರ್ಕೆಟ್ ಕ್ಯಾಪ್. ಬಟ್ ಅದರ 80% ಏನಿದೆ ಶೇರ್ಸು ಅದು ಓನರ್ ಹತ್ರ ಇದೆ. ಸೊ ಇನ್ನು 20% ಮಾತ್ರ ಹೊರಗಡೆ ಇರೋದ್ರಿಂದ ಅದರ ಫ್ಲೋಟಿಂಗ್ ಮಾರ್ಕೆಟ್ ಕ್ಯಾಪಿಟಲ್ ಅನ್ನೋದು 20 crore ಆಯಿತು. ಇನ್ನೊಂದು ಕಂಪನಿ ಇದೆ, ಅದರದ್ದು ಜಸ್ಟ್ 500 crores ಮಾತ್ರ, ಅದರದ್ದು 50 crores ಮಾತ್ರ ಇದೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಬಟ್ ಅದರಲ್ಲಿ 80% ಅನ್ನೋದು ಹೊರಗಡೆ ಇದೆ, ಜಸ್ಟ್ 20% ಮಾತ್ರ ಓನರ್ ಹತ್ರ ಇದ್ದರೆ ಈಗ ಅದರ ಫ್ಲೋಟಿಂಗ್ ಮಾರ್ಕೆಟ್ ಕ್ಯಾಪಿಟಲ್ ಅನ್ನೋದು 40 crores ಆಯಿತು. ಈಗ ನೋಡಿ, ಕಂಪನಿ ಎನ ಮಾರ್ಕೆಟ್ ಕ್ಯಾಪಿಟಲ್ 100 crores, ಕಂಪನಿ ಬಿನ ಮಾರ್ಕೆಟ್ ಕ್ಯಾಪಿಟಲ್ ಜಸ್ಟ್ 50 crores, ಅದರ ಅರ್ಧದಷ್ಟು. ಬಟ್ ಫ್ಲೋಟಿಂಗ್ ಮಾರ್ಕೆಟ್ ಕ್ಯಾಪಿಟಲ್ ನೋಡಿದಾಗ ಕಂಪನಿ ಇದು 20 crores, ಕಂಪನಿ ಬಿ ಇದು 40 crores. ಸೊ ಆಲ್ಮೋಸ್ಟ್ ಫ್ಲೋಟಿಂಗ್ ಮಾರ್ಕೆಟ್ ಕ್ಯಾಪಿಟಲಲ್ಲಿ ಕಂಪನಿ ಬಿ 2 times ಬಿಗರ್ ಕಂಪನಿ ಆಯಿತು. ಸೊ ಈ ಇಂಡೆಕ್ಸಲ್ಲಿ ಏನು ಮಾಡ್ತಾರೆ ಅಂದರೆ ಫ್ಲೋಟಿಂಗ್ ಮಾರ್ಕೆಟ್ ಕ್ಯಾಪಿಟಲ್ ಯಾವ ಕಂಪನಿದು ಹೈಯೆಸ್ಟ್ ಇದೆ ಅದಿಷ್ಟನ್ನು ಇಟ್ಕೊಂಡೆ ಒಂದು 50 ಶೇರ್ಸನ್ನು ಕೊಟ್ಟು ನಮ್ಗೆ ಅದರದ್ದೇ ಚಲನವಲನ ಮೂಲಕ ಈ ಮಾರ್ಕೆಟ್ ಮೇಲೋಗೋದು ಕೆಳಗೋಗೋದು ಆ ಥರ ಮಾಡ್ತಾರೆ. ಇನ್ನೂ ಒಂದು ಗಮ್ಮತ್ತಿನ ವಿಚಾರ ಅಂದರೆ ಈ 50ಯಲ್ಲೂ ಹೆವಿ ವೆಯ್ಟೇಜ್ ಕಂಪನೀಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಫ್ಟಿ 50ಯಲ್ಲಿ ಇವತ್ತು ಹೆವಿ ವೆಯ್ಟೇಜ್ ಇರುವಂಥದ್ದು HDFC ಬ್ಯಾಂಕ್, ಹತ್ರ 11% ವೆಯ್ಟೇಜ್ HDFC ಬ್ಯಾಂಕ್ ತಗೊಳುತ್ತೆ. ಸೆಕೆಂಡ್ ಬರುತ್ತೆ ರಿಲಯನ್ಸು, ಅದು ಒಂದು 11% ವೆಯ್ಟೇಜ್ ತಗೊಳುತ್ತೆ. ಇನ್ನು ಕೆಲವು ದೊಡ್ಡ ದೊಡ್ಡ ಕಂಪನಿ ಇನ್ಫೋಸಿಸ್ಸು, TCS, ಆಮೇಲೆ ಇನ್ನೊಂದು HDFC ಲಿಮಿಟೆಡ್ ಇದೆ. ಇದೆಲ್ಲ ಒಂದು 10 ಕಂಪನಿ ಹಾಕಿದರೆ ನಾವು ಆಲ್ಮೋಸ್ಟ್ ಒಂದು 70-80% ಇಂಡೆಕ್ಸ್ನ ವೆಯ್ಟೇಜ್ ಈ ಒಂದು 7-8 ಶೇರ್ಗಳು ಮಾತ್ರ ಮ್ಯಾನೇಜ್ ಮಾಡುತ್ತೆ. ಸೊ ನಿಮಗೀಗ ಅರ್ಥ ಆಗಿರ್ಬೋದು,
ಒಂದು ಮಾರ್ಕೆಟ್ ಮೇಲೆ ಹೋಗ್ತಿದೆ ಅಂದರೆ ಎಲ್ಲ ಶೇರ್ಗಳು ಮೇಲೆ ಹೋಗ್ಬೇಕಂತಿಲ್ಲ ಆಯಿತಾ. ಈ ಒಂದು 7-8 ಕಂಪನಿ ಏನಿದೆ ಅದನ್ನೇ ರೊಟೇಷನ್ ಮಾಡಿಕೊಂಡು ಅದರಲ್ಲೇ ಟ್ರಾನ್ಸಾಕ್ಷನ್ ಸ್ಪೆಕ್ಯುಲೇಷನ್ ಮಾಡಿಕೊಂಡು ಅದಿಷ್ಟು ಶೇರ್ಸನ್ನು ಮೇಲೆ ತಗೊಂಡು ಹೋದರೆ ಇಂಡೆಕ್ಸ್ ಮೇಲೆ ಹೋಗಲೇಬೇಕು. ಅರ್ಥ ಆಯ್ತಾ? ಸೊ ಈ ಒಂದು ತಪ್ಪು ಕಲ್ಪನೆ ಪ್ರತಿಯೊಬ್ಬರಲ್ಲಿದೆ. ಇಂಡೆಕ್ಸ್ ಮೇಲೆ ಹೋದರೆ ನಮ್ಮ ಶೇರು ಮೇಲೆ ಹೋಗಬೇಕು, ಆ ಥರ ಏನೂ ಇಲ್ಲ. ಇಂಡೆಕ್ಸ್ ಅನ್ನೋದೊಂದು ಜಸ್ಟ್ ಒಂದು ಕ್ರೂಡ್ ಐಡಿಯಾ ಆಯಿತಾ. ಅಂದರೆ ನಾವೊಂದು ಪ್ರೊಬ್ಯಾಬಿಲಿಟಿ ಹಾಕೊಳ್ಬೋದು, ಈ ಶೇರ್ಸ್ಗಳ ಮೇಲೆ ಹೋದರೆ ಉಳಿದವು ಕೂಡ ಮೇಲೆ ಹೋಗಬಹುದು. ಆ ಬಹುದು ಅನ್ನೋ ಒಂದು ವರ್ಡ್ ಇದೆಯಲ್ಲ, ಅದೊಂದು ಭಾಳ ಕನ್ಫ್ಯೂಸಿಂಗ್ ವರ್ಡ್ ಅದು. ಸೊ ಅರ್ಥ ಮಾಡ್ಕೊಳ್ಳಿ. ಇವತ್ತು ಎಷ್ಟೋ ಜನ ಏನು ಮಾಡ್ತಾರಂದರೆ ದೊಡ್ಡ ಮಾರ್ಕೆಟ್ ಕ್ಯಾಪಿಟಲ್ ಲಾರ್ಜ್ ಹೆವಿ ವೆಯ್ಟ್ ಇಂಡೆಕ್ಸನ್ನೇ ಪರ್ಚೇಸ್ ಮಾಡಿ ಟ್ರೇಡಿಂಗ್ ಮಾಡ್ತಾರೆ. ಅಂಥವರು ಮಾರ್ಕೆಟ್ ಮೇಲೆ ಹೋಗ್ತಿದ್ದಾಗ ಆರಾಮಾಗಿ ದುಡ್ಡು ಮಾಡ್ತಾರೆ ಪರ್ಚೇಸ್ ಮಾಡಿದಾಗ. ಬಟ್ ಈ ಕೆಲವೊಂದು ಸ್ಟಾಕ್ಸು ಇಂಡೆಕ್ಸಲ್ಲಿ ಇರೋದೇ ಇಲ್ಲ. ಸೊ ಅಂಥ ಸ್ಟಾಕ್ಸನ್ನು ನಾವು ಪರ್ಚೇಸ್ ಮಾಡಿ ಇವತ್ತು ಮೇಲೆ ಹೋಗುತ್ತೆ, ನಾಳೆ ಮೇಲೆ ಹೋಗುತ್ತೆ, ನಾಡಿದ್ದು ಮೇಲೆ ಹೋಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ. ಈ ಕಡೆಯಿಂದ ನಿಫ್ಟಿ ಸೆನ್ಸೆಕ್ಸ್ ಮೇಲೆ ಹೋಗ್ತಾನೆ ಇರುತ್ತೆ, ಬಟ್ ನಾವು ಪರ್ಚೇಸ್ ಮಾಡಿರೋ ಶೇರ್ ಅಲ್ಲೇ ಇರುತ್ತೆ. ನಿಫ್ಟಿಯಲ್ಲಿ ಮತ್ತು ಸೆನ್ಸೆಕ್ಸಲ್ಲಿ ಯಾವುದೆಲ್ಲ ಸ್ಟಾಕ್ಗಳು ಲಿಸ್ಟ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ತುಂಬ ಈಸಿಲಿ ನೀವು ನೋಡ್ಕೊಳ್ಬೋದು. ಮಾರ್ಕೆಟಲ್ಲಿ ಮನಿ ಕಂಟ್ರೋಲ್ ಅಂತ ಆ್ಯಪ್ ಇದೆ, ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈಗ ನೋಡಿ, ಮನಿ ಕಂಟ್ರೋಲ್ ಓಪನ್ ಮಾಡ್ತಿದ್ದಂಗೆ ಫಸ್ಟಿಗೆ ನೋಡಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಅಂತ ಬರ್ತಾ ಇದೆ. ಸೊ ನೀವೀಗ ನಿಫ್ಟಿ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಮೇಲೆ ಓವರ್ ವ್ಯೂ, ಅದರ ಪಕ್ಕ ಸ್ಟಾಕ್ಸ್ ಅಂತಿದೆ ನೋಡಿ. ಸೊ ಸ್ಟಾಕ್ಸ್ ಅಂತ ಓಪನ್ ಮಾಡಿದಾಗ ನಿಮಗೆ ಆ 50 ಶೇರ್ಗಳ ಲಿಸ್ಟ್ ಬರುತ್ತೆ. ಆ 50 ಶೇರ್ಗಳಲ್ಲಿ ಇದು ಹೆಂಗಿದೆ ಅಂದರೆ ಯಾವುದು ಒಳ್ಳೆ ಪರ್ಫಾರ್ಮ್ ಮಾಡಿದೆ, ಟಾಪ್ ಪರ್ಫಾರ್ಮರ್ ಇದೆ, ಅದರ ಪ್ರಕಾರನೇ ಆಗಿದೆ. ಸೊ ನೀವು ನೋಡ್ಬೋದು ಪ್ರೀವಿಯಸ್ ಟ್ರೇಡಿಂಗಲ್ಲಿ ನಿಫ್ಟಿ ಅನ್ನೋದು 15 ಪಾಯಿಂಟ್ಸ್ ಅಷ್ಟು ಮೇಲೋಗಿದೆ. ಅದರರ್ಥ ಎಲ್ಲ ಸ್ಟಾಕ್ಗಳು ಮೇಲೋಗಿದೆ ಅಂತಲ್ಲ. ಈಗ ನೀವು ನೋಡ್ಬೋದು ಈ ಲಿಸ್ಟಲ್ಲಿ ಒಂದಿಷ್ಟು ಸ್ಟಾಕ್ಗಳು ಮೇಲೋಗಿದೆ, ಬಟ್ ಎಟ್ ದ ಸೇಮ್ ಟೈಮ್ ಇಲ್ಲಿ ನೋಡಿ ಎಷ್ಟೋ ಸ್ಟಾಕ್ಗಳು ಬಿದ್ದಿದೆ ಕೂಡ. ಸೊ ಈ ನಿಫ್ಟಿ ಇಂಡೆಕ್ಸ್ ಅನ್ನೋದು ಓವರಾಲ್ ಪರ್ಫಾರ್ಮೆನ್ಸ್ ಏನಿದೆ ಅಷ್ಟು ಸ್ಟಾಕ್ಗಳ ಓವರಾಲ್ ಪರ್ಫಾರ್ಮೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಒಂದು ಅಂದಾಜಿಗೆ ಒಂದು ರೇಟಿಂಗನ್ನು ಕೊಡುತ್ತೆ. ಒಂದಿಷ್ಟು ಪಾಯಿಂಟ್ಸ್ ಮೇಲೋಗಿದೆ ಅಥವಾ ಕೆಳಗೋಗಿದೆ ಅಂತ ಹೇಳುತ್ತೆ. ಬಿಟ್ಟರೆ ಈ ಒಂದು ಪಾಯಿಂಟ್ಸ್ ಪ್ರಕಾರ ಎಲ್ಲ ಸ್ಟಾಕ್ಗಳು ಮೇಲೋಗುತ್ತೆ ಅಂತ ಅಲ್ಲ, ಅಥವಾ ಎಲ್ಲ ಸ್ಟಾಕ್ಗಳು ಬಿದ್ದಿದೆ ಅಂತಲೂ ಅಲ್ಲ. ಅದೇ ಥರ ನಿಮಗೆ ಸೆನ್ಸೆಕ್ಸಲ್ಲಿರೋ ಕಂಪನಿಗಳು ನೋಡಬೇಕಂತಿದ್ರೆ ಇಲ್ಲಿ ನೋಡಿ ಸೆನ್ಸೆಕ್ಸ್ ಅಂತಿದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ, ಇಲ್ಲೂ ಹಾಗೆ ಓವರ್ ವ್ಯೂ ಪಕ್ಕ ಸ್ಟಾಕ್ಸ್ ಅಂತಿದೆ. ಸೊ ಅಲ್ಲೂ ನೀವು ನೋಡ್ಬೋದು ಸೆನ್ಸೆಕ್ಸಲ್ಲಿ ಲಿಸ್ಟ್ ಆಗಿರೋ 30 ಕಂಪನೀಸ್ ಏನಿದೆ ಅದರ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಇದನ್ನು ನೀವು ಈಸಿಲಿ ಪ್ರತಿದಿನ ನೋಡ್ಬೋದು, ಯಾವ ಕಂಪನಿ ಹೆಂಗೆ ಪರ್ಫಾರ್ಮ್ ಮಾಡಿದೆ. ಇಂಡೆಕ್ಸ್ಡ್ ಬೇಸ್ಡ್ ಕಂಪನಿಗಳು ಮಾತ್ರ ಇರುತ್ತೆ ಇದರಲ್ಲಿ. ಇನ್ನೊಂದು ವಿಚಾರ ಹೇಳ್ತೀನಿ ನಿಮಗೆ, ಇದು ತುಂಬ ಜನ ಅರ್ಥ ಮಾಡ್ಕೊಳ್ಬೇಕು. ಈ ಬೆಸ್ಟ್ ಎಕ್ಸಾಂಪಲ್ ಆವಾಗ ಸ್ಕೂಲ್ಲೇ ಹೇಳಿದೆ ನಾನು. ಸ್ಕೂಲ್ ಕಾಲೇಜ್ಗಳು ಏನು ಮಾಡ್ತಾವಂದರೆ ಒಂದು ಸ್ಟ್ರಾಟಜಿನ ಯೂಸ್ ಮಾಡುತ್ತೆ. ಅವರು ತಮ್ಮ ಪ್ರತಿ ವಿದ್ಯಾರ್ಥಿನ ಪರ್ಫಾರ್ಮೆನ್ಸನ್ನು ಅಲ್ಲಿ ಬ್ಯಾನರಲ್ಲಿ ಹಾಕಲ್ಲ. ಯಾರು ಟಾಪರ್ಸ್ ಇರ್ತಾರೆ ಅವರ ಮಾತ್ರ ಫೋಟೋಸ್ ಆ ಬ್ಯಾನರಲ್ಲಿರುತ್ತೆ. ಆ ಒಂದು ಬ್ಯಾನರನ್ನು ಯೂಸ್ ಮಾಡಿಕೊಂಡು ಮುಂದಿನ ಅಕಾಡೆಮಿಕ್ ಇಯರಿಗೆ ಎನ್ರೋಲ್ಮೆಂಟ್ಗಳನ್ನು ಮಾಡ್ಕೊಳ್ಳುತ್ತೆ. ಇದು ಸರ್ವೇ ಸಾಮಾನ್ಯ, ಇದು ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅಂತಲೂ ಹೇಳ್ಬೋದು. ಶೇರ್ ಮಾರ್ಕೆಟಲ್ಲೂ ಒಂಥರ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಈ ಸೆನ್ಸೆಕ್ಸ್ ನಿಫ್ಟಿಯಲ್ಲಿ ಒಂದು 50 ಅಥವಾ 30 ಸ್ಟಾಕ್ಗಳನ್ನು ಮಾತ್ರ ಇಟ್ಟು ಮಾರ್ಕೆಟ್ ಇಷ್ಟು ಮೇಲೆ ಹೋಗಿದೆ, ಇಷ್ಟು ಮೇಲೆ ಹೋಗಿದೆ, ಇಷ್ಟು ಮೇಲೆ ಹೋಯ್ತು, ಇಷ್ಟು ಮೇಲೆ ಹೋಯ್ತು, ಸೊ ಜನರನ್ನು ಅಟ್ರ್ಯಾಕ್ಟ್ ಮಾಡ್ತಾರೆ. ಈಗ ಯಾವುದೋ ಒಂದು ಕಂಪನಿ ಅದರಲ್ಲಿ ಪರ್ಫಾರ್ಮ್ ಮಾಡಿಲ್ಲ ಅಂತಿದ್ದಾಗ, ಅಥವಾ ಯಾವುದೋ ಒಂದು ಕಂಪನಿ ಶೇರ್ನ ವ್ಯಾಲ್ಯೂ ಕುಸಿತಾ ಬಂತು ಅಂದಾಗ ಆಟೋಮೆಟಿಕ್ಲಿ ಅದರ ಫ್ಲೋಟಿಂಗ್ ಮಾರ್ಕೆಟ್ ಕ್ಯಾಪಿಟಲ್ ಕಡಿಮೆ ಆಗುತ್ತೆ. ಆವಾಗ ಏನು ಮಾಡುತ್ತಂದರೆ ಪ್ರತಿ 3 ತಿಂಗಳಿಗೊಮ್ಮೆ ಯಾವ ಕಂಪನೀಸ್ಗಳು ಅಂಡರ್ ಪರ್ಫಾರ್ಮ್ ಮಾಡಿದೆ ಅದನ್ನು ತೆಗೆದು ಇನ್ಯಾವುದೋ ಒಂದು ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುತ್ತಲ್ವ ಅದನ್ನು ಇಂಡೆಕ್ಸಲ್ಲಿ ಹಾಕ್ತಾರೆ. ಸೊ ಇಂಡೆಕ್ಸ್ನ ಶೇರ್ಸ್ ಚೇಂಜ್ ಆಗ್ತಾನೇ ಇರುತ್ತೆ. ಈಗ ಮೊದಲು ಎಸ್ ಬ್ಯಾಂಕ್ ಅನ್ನೋದು ಇಂಡೆಕ್ಸಲ್ಲಿತ್ತು, ಇವಾಗ ಅದಿಲ್ಲ, ಯಾಕಂದರೆ ಅದು ಪರ್ಫಾರ್ಮ್ ಮಾಡಿಲ್ಲ. ಸೊ ಹಿಂಗೆ ಒಂದು ಟಾಪ್ 30 ಅಥವಾ ಟಾಪ್ 50 ಕಂಪನೀಸ್ ಪರ್ಫಾರ್ಮೆನ್ಸ್ ಏನಿದೆ ಅದನ್ನು ಮಾತ್ರ ನಿಮ್ಗೆ ತೋರಿಸ್ತಾರೆ. ಬಿಟ್ಟರೆ ಇನ್ನು ಇಡೀ ಸ್ಟಾಕ್ ಮಾರ್ಕೆಟ್ ಹಿಂಗೆ ಆಗ್ತಾಯಿದೆ, ಎಲ್ಲ ಸ್ಟಾಕ್ಗಳು ಹೆಂಗೆ ಪರ್ಫಾರ್ಮ್ ಮಾಡ್ತಿದೆ ಅದನ್ನು ತಿಳ್ಕೊಳ್ಳೋಕ್ಕೆ ನೀವು ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡಲೇಬೇಕು. ನೀವು ಇವತ್ತು ನಾನು ದುಡ್ಡು ಹಾಕಿ ನಾಳೆನೇ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ತೀನಿ ಅಂದರೆ ಆಗಲ್ಲ. ಇದಕ್ಕೆ ಸ್ವಲ್ಪ ಸ್ಟಡಿ ಮಾಡಬೇಕು, ಪೇಷನ್ಸ್ ಬೇಕು, ಮತ್ತು ಮುಖ್ಯವಾಗಿ ನಿಮ್ಮ ಹತ್ರ ಟೈಮ್ ಟು ಟೈಮ್ ಇನ್ವೆಸ್ಟ್ ಮಾಡೋಕ್ಕೆ ಬಂಡವಾಳನೂ ಬೇಕು. ಸೊ ಪ್ರತಿಯೊಂದು ಕಂಪನಿ ಹೆಂಗೆ ಪರ್ಚೇಸ್ ಮಾಡೋದು, ಯಾವ ಸ್ಟ್ರಾಟಜಿ ಇಟ್ಕೊಂಡು ಒಂದು ಕಂಪನಿ ಒಳ್ಳೆಯದಾ ಕೆಟ್ಟದಾ, ಅದರಲ್ಲಿ ಇನ್ವೆಸ್ಟ್ ಮಾಡೋದು ಹೆಂಗೆ, ಇದೆಲ್ಲ ಕಲೀಲಿಕ್ಕೆ ಫಂಡಮೆಂಟಲ್ ಎನಾಲಿಸಿಸ್ ಅಂತ ಹೇಳ್ತೀವಿ. ಇನ್ನು ನೀವು ಟ್ರೇಡಿಂಗ್ ಮಾಡ್ತೀರಾ, ಪಟ ದುಡ್ಡು ಹಾಕಬೇಕು, ನಮಗೆ ನಮ್ಮ ಹತ್ರ ಟೈಮ್ ಇಲ್ಲ, ಫುಲ್ ಜೋಶಲ್ಲಿದ್ದೀವಿ, ಇವತ್ತು ದುಡ್ಡು ಹಾಕಿ ನಾಳೆ ದುಡ್ಡು ತೆಗಿಬೇಕು ಅಂದರೆ ಟೆಕ್ನಿಕಲ್ ಎನಾಲಿಸಿಸ್ ಅಂತಲೂ ಇದೆ. ಇದೆಲ್ಲದರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತಾನೆ ಹೋಗ್ತೀನಿ. ಸದ್ಯಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತಾ ಇದ್ದೀನಿ.
ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ, ಮತ್ತು ಮುಖ್ಯವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ಒಳ್ಳೆ ಕಾನ್ಸೆಪ್ಟ್ ಜೊತೆಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಸಿ ಯು.